ನೋಡಿ ನಮಸ್ಕಾರ ಫ್ರೆಂಡ್ಸ್. ನೋಡಿ ಇದಕ್ಕೆ ಕರೆಕ್ಟಾಗಿ ನಾವು ಎಷ್ಟಪ್ಪ ಅಕ್ಕಿ ಹಾಕಿರೋದು? 2 ಗ್ಲಾಸ್. 2 ಗ್ಲಾಸ್. 2 ಗ್ಲಾಸಿಗೆ 5 ಗ್ಲಾಸ್ ನೀರು ಹಾಕಬೇಕು. 5 ಅಲ್ಲ 4.5. 4.5ಇಂದ 5 ಗ್ಲಾಸ್ ಹಾಕ್ಕೋಬೋದು, ತೊಂದರೆ ಇಲ್ಲ. ಅಕ್ಕಿ ಮೇಲೆ ಡಿಪೆಂಡು, ಯಾವ ಬ್ರ್ಯಾಂಡ್ ಅಕ್ಕಿ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಕೊತ್ತಂಬರಿ. ನೋಡಿ ಕೊತ್ತಂಬರಿ ಬೇಡ, ಇನ್ನು ಹಾಕ್ಬಿಡಿ, ಸಾಕು ಹಾಕ್ಬಿಡಿ. ಅಕ್ಕಿರಾ ಇಲ್ಲೇ ಹಾಕಿ ಚೆನ್ನಾಗಿಲ್ಲ. ಓಕೆ, ನಮ್ಮ ದೋಸ್ತ ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರು ಅಕ್ಕಿ ಬೇಡ ಕೊತ್ತಂಬರಿ ಅದು ಚೆನ್ನಾಗಿಲ್ಲ ಅಂತ. ನೋಡಿ ಒಂದೇ ಒಂದು ಮೊಟ್ಟೆ ಉಳಿಸ್ಬಿಟ್ಟವ್ರೆ. ಉಳಿಸಿಲ್ಲ, ಅದು ಓಪನ್ ಆಗೈತಾ? ಓಕೆ ಓಕೆ. ನೋಡಿ ಈ ಥರ ಹಾಕಿದ್ದೀವಿ. ಇದು ಮುಂದುವರೆದ ಭಾಗವಾಗಿ ಎಲ್ಲ ಫಿನಿಶ್ ಆಗಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ 2 ವಿಸಿಲ್ ಮಾಡಿಸಿದ್ದೀನಿ. 2 ವಿಸಿಲ್ ಮಾಡಿ ಫ್ಲೇಮೆಲ್ಲ ಹೋದ್ಮೇಲೆ ಈ ಥರ ಆಗೈತೆ. ಎಗ್ ಬಿರಿಯಾನಿ ಸೂಪರಾಗಿ ಬಂದೈತೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಮ್ಮ ಸಿಂಗಲ್ ಸಿಂಹ ಅಂಬರೀಷ್ ಅವರು ಮತ್ತೆ ಇವರೇ ಟೇಸ್ಟ್ ಮಾಡಿ ಯಾವ ಥರ ಅಂತ ಹೇಳ್ತಾರೆ. ಏನಪ್ಪ ಟೇಸ್ಟ್ ಮಾಡ್ದ? ಹೆಂಗಿದೆ ಅಂಬರೀಷ್ ಅವರೇ? ಸಿಂಗಲ್ ಸಿಂಹ ಅಂಬರೀಷ್ ಅವರೇ ಸೂಪರಾಗಿದೆಯಾ? ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಮುಂದಕ್ಕೆ ಇನ್ನೂ ಹೊಸದಾಗಿ ಐಡಿಯಾಸ್ನ ಉಪಯೋಗಿಸಿ ಹೊಸದಾಗಿ ನಾವು ಪ್ರಯತ್ನಪಟ್ಟು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀವಿ. ನಮಗೋಸ್ಕರ ಅಲ್ಲ, ನಿಮಗೋಸ್ಕರ ನಿಮ್ಮ ಹೆಸರು ಹೇಳ್ಕೊಂಡು ನಾವು ತಿಂತೀವಿ. ಆಹಾ, ಬಾಯಿ ರುಚಿ ಸೂಪರಾಗಿದೆ. ಗುಡ್ ನೈಟ್ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.